या देवी सर्वभूतेषु शक्तिरूपेण संस्थिताः नमस्तस्यै 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 नमो नमः. ಪ್ರಥಮದಲ್ಲಿ ಆರಾಧ್ಯ ಸದ್ಗುರು ಅವಧೂತ ಗಾಳೇಶ್ವರ ಮಹಾಸ್ವಾಮೀಜಿಯವರ ಶ್ರೀಚರಣಗಳಲ್ಲಿ ಅನಂತ ಕೋಟಿ ಪ್ರಣಾಮಗಳನ್ನು ಸಮರ್ಪಣೆಗೈತಾ ಆರಾಧ್ಯ ಸದ್ಗುರುವರರ ಶ್ರೀಚರಣಗಳಲ್ಲಿ ಕೂಡ ಭಕ್ತಿಯಿಂದ ನತಮಸ್ತಕನಾಗಿ ಸುಕ್ಷೇತ್ರವಾಗಿರುವಂತಹ ನಂದೇಹಾಳ ಗ್ರಾಮದ ಆರಾಧ್ಯ ದೇವತೆಯಾಗಿರುವಂತಹ ಚಿರಂಜೀವಿತ್ವವನ್ನು ಪಡೆದಿರುವಂತಹ ರಾಮಭಕ್ತ ಹನುಮಂತನ ವಿಶೇಷವಾದಂತಹ ಈ ಒಂದು ಮಹಾರಥೋತ್ಸವದ ಸಾನ್ನಿಧ್ಯದಲ್ಲಿ ಅನಂತ ಪ್ರಣಾಮಗಳನ್ನು ಸಮರ್ಪಣೆಗೈತಾ ಗ್ರಾಮ ದೇವತೆಯ ಶ್ರೀಪೀಠದಲ್ಲಿ ಕೂಡ ಭಕ್ತಿಯಿಂದ ನತಮಸ್ತಕನಾಗಿ ಈ ಒಂದು ನೂತನವಾಗಿ ನಿರ್ಮಾಣಗೊಂಡಿರುವಂತಹ ರಥದ ಉದ್ಘಾಟನೆಯ ನಿಮಿತ್ತವಾಗಿ ಇವತ್ತಿನ ದಿವಸ ಸಾಯಂಕಾಲದ ಯುವಕರಿಯ ಕಾರ್ಯಕ್ರಮ ಮುಗಿಸಿಕೊಂಡು ಲಕ್ಷ ದೀಪೋತ್ಸವ ಸಮರ್ಪಣೆಗಾಯಿತು. ಉಪಸ್ಥಿತರಿರುವಂತಹ ಎಲ್ಲ ತಾಯಂದಿರಲ್ಲಿಯೂ ಸಭಾ ಸಂಚಾಲಕರಲ್ಲಿಯೂ ಶರಣಾರ್ಥಿಗಳು. ಬಹುಶಃ ನಂದ್ಯಾಳ ಗ್ರಾಮದ ಇತಿಹಾಸ ನಮಗೂ ಗೊತ್ತಿರಲಿಲ್ಲ, ತಿಳಿಸ್ಕೊಟ್ರು. ರಾಮದುರ್ಗ ಗ್ರಾಮದ ಇತಿಹಾಸ ಗೊತ್ತಿತ್ತು. ಅಲ್ಲೇ ರಾಮಚಂದ್ರ ಪ್ರಭು ಬಂದಾನಂತ ಇಲ್ಲಿ ಹನುಮಪ್ಪನ ತೇರು ಮುಳುಗದಂತ ನಮ್ಮ ತಾಲೂಕಿನಾಗ ಎರಡು ಅದ. ಅಲ್ಲಿ ರಾಮ ಅದನ, ಇಲ್ಲಿ ಹನುಮಂತ ಅದಾನ. ಎಲ್ಲಕ್ಕಿಂತಲೂ ಆಶ್ಚರ್ಯ, ಜಾತ್ರೆ ಅನುಕೂಲ ಇಷ್ಟೊತ್ತನ ದೀಪೋತ್ಸವ ಕೂತಾರ. ನೀವು ಹೇಳ್ಕೊತ ಕೂಡ್ರ ನಮ್ಮ ಮಂದಿ ಪರಂತು ನೀವು ಕುಂತಿದ್ ನೋಡಿದ್ರ ಅವ್ರ ಅಜ್ಜಾರು ಹೇಳಿದಂಗ 5 ದಿವಸ ಯಾಕ 11 ದಿವಸ ಮಾಡಿ ನಾನು ಎದ್ದು ಹೋಗುದಿಲ್ಲ, ಅಷ್ಟು ಭಕ್ತಿ ಅದ. ಬಹಳ ಆಶ್ಚರ್ಯ ಅಂತ ಬಹಳ ಖುಷಿ ಅನಿಸ್ತು. ಯಾಕೆ ಹೇಳಿದ್ರೆ ಮೊದಲೇ ನಮ್ಮ ಯಾದವ್ ಮಲ್ಲಣ್ಣ ಅವ್ರು ಮಾತಾಡೋಕೆ ಹೇಳಿದ್ರೆ ಸಂಜೆ ಕಾರ್ಯಕ್ರಮ ಎಲ್ಲಿ ಬಿಡ್ರಿ ಹೇಳ್ಕೊಂಡು ಹೋಗ್ರಂತಾರ. ಪರಂತು ಸಾಯಂಕಾಲ 6 ಗಂಟೆಗೆ ತಾವೆಲ್ಲರೂ ಬಂದು ಉಪಸ್ಥಿತಿ ಆದದ್ದು. ದೀಪಗಳನ್ನು ಬೆಳಗ್ಲಿಕ್ಕೆ ತಾವೆಲ್ಲರೂ ಬಂದಿರಿ. ಪರಂತು ದೀಪವನ್ನು ಬೆಳಗುವ ಜೊತೆಗೆ ಈ ಜ್ಞಾನ ದೀಪವನ್ನು ಬೆಳಗಿಸುವಂತ ನೆತ್ತಿ ತುಂಬಿಕೊಳ್ಳುವಂತ ವ್ಯವಸ್ಥೆಗೆ ತಾವೆಲ್ಲರೂ ಶಾಂತ ಕುಂತೀರಿ ಅಂದ್ರೆ ತಮಗೆ ಮೊದಲನೇದಾಗಿ ಅಭಿವಂದನೆ ಸಲ್ಲಿಸ್ತೇನೆ, ಬೇರೆ ಏನಲ್ಲ. ಸ್ವಾಭಾವಿಕವಾಗಿ ಭಾರತೀಯ ಪದ್ಧತಿಗಳಲ್ಲಿ ಅನಂತ ಗ್ರಾಮಗಳಿದಾವ, ಅನಂತ ಹಳ್ಳಿಗಳಿದಾವ, ಅನಂತ ರೀತಿಯ ಜನಾಂಗಗಳಿದಾವ, ಅನಂತ ಮತವಾದಿಗಳು ಕೂಡ ಕಂಡು ಬರ್ತಾರ. ಪರಂತು ಯಾರು ಎಲ್ಲೇ ಕಂಡು ಬಂದಾರಂದ್ರು ಒಂದೊಂದು ಮತಗಳು ವಿಭಿನ್ನವಾಗಿ ಕಾಣ್ತಾವ, ಒಂದೊಂದು ದೇವರನ್ನು ವಿಭಿನ್ನವಾಗಿ ಕಾಣ್ತೀವಿ, ಒಂದೊಂದು ಜಾತಿಯಾಗಿ ಕಾಣ್ತೀವಿ, ಒಂದೊಂದು ಮತೀಯವಾಗಿ ಕಾಣ್ತೀವಿ. ಪರಂತು ಇರುವಂತಹ ಜಾತಿ ಮತ ಪಂಥಗಳನ್ನ ಪಕ್ಷ ಭೇದಗಳನ್ನ ಅಳಿಸಿ ಒಂದು ಗೂಡ್ಸಾಕಾಗಿ ಮಾಡಿರುವಂತಹ ಕಾರ್ಯಕ್ರಮ ಅಂದ್ರೆ ಜಾತ್ರೆ ವಿಧಾನ ಬೇರೆ ಯಾವ್ದಾದ್ರು. ಬಹಳ ಮಂದಿ ಅಂತಾರ ಜಾತ್ರೆ ಅಂದ್ರೆ ಭಂಡಾರ ತೋರಿವಿ, ಜಾತ್ರೆ ಅಂದ್ರೆ ನೀರು ಒಜ್ಜಿವಿ, ಜಾತ್ರೆ ಅಂದ್ರೆ ತೇರು ಎಳಿತೀವಿ ಅಂದ್ರ ಭೌತಿಕವಾಗಿ ನಾವು ತೇರು ಎಳೆಯುವುದು ಇವೆಲ್ಲ ಕಾಣ್ತಾವಂದ್ರ ಜಾತ್ರೆ ಅಂದ್ರೆ ಒಡೆದು ಹೋದಂತ ಊರನ್ನು ಒಂದು ಮಾಡುವಂತ ಏಕೈಕ ಶಕ್ತಿಗೆ ಜಾತ್ರೆ ಅಂದ್ರೆ ಬೇರೆ ಯಾವುದೂ ಅಲ್ಲ. ಅಂತ ಶಕ್ತಿ ನಂದ್ಯಾಳ ಗ್ರಾಮದಾಗ ಕಾಣಾಕ್ತಿವಿ. ಸ್ವಾಭಾವಿಕವಾಗಿ ಎಲ್ಲಾ ಊರೊಳಗೆ ಪಕ್ಷಿಗಳಿರ್ತಾವ, ಎಲ್ಲಾ ಊರೊಳಗೆ ಮೇಲಿಕೆಯಾಗಿರ್ತಾವ, ಎಲ್ಲಾ ಊರಾಗ ಸಾಕಷ್ಟು ಜಗಳಗಳಿರ್ತಾವ. ಎಷ್ಟು ಜಗಳ ಆಗ್ಯಾವ ಅಂದ್ರೆ ಕೂಡಾಕ ಒಂದು ನಿಮಿತ್ತ ಬೇಕಾಗಿರ್ತದ. ಅಣ್ಣ ತಮ್ಮರ ಜಗಳ ಇರ್ತಾರ, ಬಂಧು ಬಾಂಧವ್ರ ಜಗಳ ಇರ್ತಾರ, ಓಣೆ ಜಗಳ ಇರ್ತೀವಿ. ಪರಂತು ಒಡೆದಂತ ಮನಸ್ಸನ್ನು ಒಂದು ಮಾಡ್ಬೇಕಂತೇಳಿ ಹಿರಿಯರೆಲ್ಲರೂ ಕೂಡ ಏನ್ ಮಾಡ್ಯಾರ, ಅವತ್ತಿನ ದಿವಸ ಎಲ್ಲೋ ಮುಳುಗಿದಂತ ತೇರನ್ನ ಇಷ್ಟೆಲ್ಲ ಭವ್ಯವಾಗಿ ನಾವೆಲ್ಲರೂ ಯಾಕೆ ವಿಜೃಂಭಣೆಯಿಂದ ಮಾಡುತ್ತೆ ದೇವರ ಒಂದು ಆರಾಧನೆ ಮಾಡ್ಲಾಕತ್ತೀವಿ ಅಂದ್ರ ಭಕ್ತಿ ಎಲ್ಲೈತೆ ಅಂದ್ರ ಭಕ್ತಿ ಇರುವ ಮುಖಾಂತರವಾಗಿ ಪರಮಾತ್ಮನನ್ನು ಕೂಡ ಕರೆತರುವಂತ ಶಕ್ತಿ ಐತೆ. ಅದಕ್ಕಾಗಿ ದಾಸರು ಹೇಳಿದ್ರು, ನೀನ್ ಯಾಕೋ ನಿನ್ನ ಹಂಗೆ ಹಾಕೋ, ನಿನ್ನ ನಾಮದ ಬಲವಂದಿದ್ದರೆ ಸಾಕು. ಪರಮಾತ್ಮ ವೈಕುಂಠರಾಗಿರ್ಲಿ, ಕೈಲಾಸದಾಗಿರ್ಲಿ, ಎಲ್ಲಿ ಬೇಕಾದಲ್ಲಿರ್ಲಿ ಅವನು ಕರುವಂತ ಸಾಮರ್ಥ್ಯ ಅವನು ತಂದು ನಮ್ಮಲ್ಲಿ ಎಂತೆಂತ ಭಕ್ತರಾಗಿ ಹೋಗ್ಯಾರ. ಅಲ್ಲಿರುವಂತ ಪರಮಾತ್ಮ ಬಂದು ಮನೆಯೊಳಗೆ ಹಿಟ್ಟು ಬೀಸ್ಯಾನ, ಆ ಪರಮಾತ್ಮವನ್ನು ನೀರು ತಂದಾನ. ಆ ಪರಮಾತ್ಮ ಎಲ್ಲಾ ಕೂಡ ಒಬ್ಬ ಸೇವಕನಾಗಿ ಕೆಲಸ ಮಾಡಿದಂತ ಪರಮಾತ್ಮ ಎದರಿಂದ ಮಾಡ್ಯಾನಂದ್ರ ಅವರು ಮಾಡುವಂತ ನಾಮಸ್ಮರಣ ಒಳಗಾಗಿ ಎಲ್ಲಾ ಸೇವೆ ಮಾಡ್ಯಾರ. ಬಹಳ ಹೆಮ್ಮೆ ಅನಿಸ್ತ ಕೂಡಿಸಿ ಅದನ್ನ ತೇರ್ ಮಾಡ್ಬೇಕಂದ್ರ ನಮ್ಮ ಊರಿನ ಯುವಕರಿಗೆಲ್ಲರೂ ಬಹಳ ತರವಾಗಿ ಪರಿಶ್ರಮ ಹೊಂದ್ಯಾರಂದ್ರ ಬಹಳ ಖುಷಿ ಸಂಗತಿ. ನಂದ್ಯಾಳ ಯುವಕರಿಗೆ ಇಂಥ ಶಕ್ತಿ ಅದ. ಇವತ್ತು ಅವ್ರು ಮನಸ್ಸು ಮಾಡಿದ್ರೆ ಗ್ರಾಮವನ್ನು ಒಂದು ಗೂಡಿಸೇ ಗೂಡಿಸ್ತಾರ, ನಮ್ಮ ಗ್ರಾಮದಲ್ಲಿರುವಂತ ಎಲ್ಲ ಯುವಕರಲ್ಲಿ ಇಂಥ ಸಾಮರ್ಥ್ಯದ. ಪರಂತು ನಾವೆಲ್ಲರೂ ಅವ್ರಿಗೆ ಏನ್ ಕೊಡ್ಬೇಕಾಗ್ಯದ ಅಂದ್ರೆ ಒಳ್ಳೆ ಸಹಕಾರ ಕೊಡ್ಬೇಕಾಗ್ಯದ. ಸಹಕಾರ ಎದರಿಂದ ಕೊಡ್ತೀವಿ? ಇವತ್ತು ಮಾರುತೇಶ್ವರ ಒಂದು ಜಾತ್ರೆ ನಿಮಿತ್ತವಾಗಿ ಬಹಳ ಚಂದಾದಂತ ರಥವನ್ನು ಮಾಡಿ ರಥ ಸಾಗಿಸ್ಲಾಕತ್ತೀವಿ. ನಾವ್ ಎದಕ್ಕೆ ಸಹಕಾರ ಕೊಡೋಣ ಅಂದ್ರ ಊರೊಳಗೆ ಆಕಸ್ಮಿಕ ಆಗ್ಲೇ ಹೇಳಿದಂಗ ಶಿಕ್ಷಣ ಹೇಳಿದ್ರು, ಊರೊಳಗೆ ನಮ್ಮ ಗ್ರಾಮ ಸುಧಾರಣೆಗೋಸ್ಕರ ಪಂಚಾಯತ್ ಒಳಗೆ ಸಾಕಷ್ಟು ಕೆಲಸ ಆಗ್ತಾವ. ಎಲ್ಲಕ್ಕಿಂತ ದೊಡ್ಡದಾದ ಸುಧಾರಣೆ ಏನಾದ್ರು ಇದ್ರೆ ನಾವೆಲ್ಲರೂ ಚಟದಿಂದ ದೂರ ಇರಬೇಕಾಗ್ಯದ, ವಿಷಯದಿಂದ ದೂರ ಇರಬೇಕಾಗ್ಯದ. ಬಹಳ ಕಳಕಳಿಯಿಂದ ನಾ ಕೇಳ್ಕೊತೀವಿ ಎಲ್ಲ ಯುವಕರಲ್ಲಿ. ಇವತ್ತು ನೀವು ಎಷ್ಟು ಗಟ್ಟಿಯಾಗಿ ಮಾರುತೇಶ್ವರನ್ ತೇರ್ ಮಾಡಕ್ ಓಡಾಡ್ರಿ, ಇವತ್ತು ನೀವು ಮನಸ್ಸು ಗಟ್ಟಿ ಮಾಡ್ರಿ.
ಗುಟ್ಕಾನು ಅಲ್ಲೇ ಇರ್ಲಿ, ಇನ್ನು ಉಳಿದದ್ದೂ ಅಲ್ಲೇ ಇರ್ಲಿ ಅಂತ ನೀವು ತೀರ್ಮಾನ ಮಾಡಿದ್ರೆ ಸಾಕು. ನಮ್ಮ ತಾಲೂಕಿನ ಕೊನೆ ಹಳ್ಳಿ ಅಲ್ಲ, ಇದೇ ಮೊದಲಾಗಿ ಇಲ್ಲಿಂದ ನಮ್ಮ ತಾಲೂಕಿಗೆ ಚಾಲು. ಯಾಕೆ ನಾನು ರಾಮನಗರ ತಾಲೂಕ್ನವ, ಇಲ್ಲಿಂದ ಆರಂಭ ಆಗಲಿ. ನಾವೆಲ್ಲರೂ ಕೂಡ ಯುವಕರೆಲ್ಲ ಸೇರ್ಕೊಂಡು ಮಾರುತಿ ದೇವರ ಒಂದು ರಥ ಮಾಡೀವಿ. ನಾವೊಂದು ಗಟ್ಟಿ ಸಂಕಲ್ಪ ಮಾಡ್ತೀವಿ. ಇವತ್ತಿನಿಂದ ಯಾವ್ದನ್ನು ತಿನ್ಬೇಕು ಯಾವ್ದನ್ನು ತಿನ್ನಬಾರ್ದು ನಮ್ಗೆ ಗೊತ್ತಾಗ್ಯದ. ಇವತ್ತು ನಾವು ಇಷ್ಟೆಲ್ಲ ಸ್ವಾಮೀಜಿ ನಮ್ಮ ಕರ್ಮೆಲ್ಲ ಕೂಡಿಸಿದ್ದಕ್ಕೆ ನೀವು ಯಾರೋ ಬಹಳ ಮಂದಿ ಮಾಡಿದ ಅವ್ರ ಚಿಂತೆ ಇಲ್ಲ. 4 ದಿವಸ ಬ್ಯಾಸರ ಅನಿಸ್ತತಿ, 4 ದಿವಸ ಬೇಜಾರ ಆಗ್ತದ, ಏನೆಲ್ಲ ಮಾಡ್ತೀವಿ. ಗಟ್ಟಿ ಮನಸ್ಸಿಂದ ನಾವು ಯಾವ್ದನ್ನು ತಿನ್ನಬಾರ್ದಾಗ್ಯದ ಅದನ್ನ ಬಿಡ್ತೀವಂತ ನಿಮ್ಮ ಮನಸ್ಸಿನಾಗ ನೀವು ಪ್ರಮಾಣ ಮಾಡ್ಕೊಡ್ರಿ. ನಾವು ಮಾಡಿದಂತ ಜಾತ್ರೆ ಅದು ವೈಕುಂಠದ ಶ್ರೀಮನ್ ನಾರಾಯಣ ತಲುಪ್ತದ. ಹನುಮಂತ ದೇವರು ನಮ್ಗೆ ಅಲ್ಲೇ ಆಶೀರ್ವಾದ ಮಾಡ್ತಾನೆ. ಈ ಒಂದು ವಿಚಾರದಲ್ಲಿ ನಾವೆಲ್ಲರೂ ಜ್ಯೋತಿ ಬೆಳಗಿಸ್ತಾ ಇದ್ದೀವಿ. ಜ್ಯೋತಿ ಬೆಳಗಿಸುವಂಥದ್ದು ಅದು ಏನು ಜ್ಯೋತಿ ಹೊರಗೆ ಬೆಳಗ್ತದ, ನಮ್ಮೆಲ್ಲರ ಅಂತಃಕರಣದಲ್ಲಿ ಒಂದು ಜ್ಯೋತಿ ಬೆಳಗ್ಲಾಕತ್ತದ. ನಾವು ಮಲ್ಕೊಂಡಾಗೂ ಬೆಳಗ್ತದ, ಎತ್ತರಿದ್ದಾಗ ಬೆಳಗ್ತದ, ಜಗಳ ಮಾಡುವಾಗ ಬೆಳಗ್ತದ, ಸುಮ್ಮನೆ ಕುಂತಾಗ ಬೆಳಗ್ತದ. ಬೆಳಗುವಂತ ಜ್ಯೋತಿಯನ್ನ ಅಂದಿಷ್ಟ ಮಾತ್ರ ಪುರುಷ ಅಂತ ಉಪನಿಷತ್ ತಿಳ್ಕೊಂಬಂದಾರ. ನಮ್ಮೆಲ್ಲರ ಅಂತರಂಗದಲ್ಲಿ ಒಂದು ಜ್ಞಾನ ಐತಿ. ಆ ಜ್ಞಾನ ಪ್ರೀತಿಯಿಂದ ಜಗತ್ತನ್ನು ಬೆಳಗುವಂತ ಜ್ಞಾನದ ಆ ಪ್ರೀತಿಯನ್ನು ಹಂಚ್ಕೊಳ್ಳುವ ಮುಖಾಂತರವಾಗಿ ಇರುವಂತ ದ್ವೇಷಗಳನ್ನ, ಇರುವಂತ ಮಾತ್ಸರ್ಯವನ್ನ, ಇರುವಂತ ಮೇಲು ಕೀಳು, ನಾನು ದೊಡ್ಡವರು ಅವರು ಸಣ್ಣವರು ಎಲ್ಲವನ್ನು ಪರಮಾತ್ಮನಿಂದ ನಮ್ಮಷ್ಟು ಸಣ್ಣವರು ಯಾರಿಲ್ಲ. ಜಗಜ್ಯೋತಿ ಬಸವಣ್ಣನ ಹೇಳಿದ, ಯಾರು ಬಹಳ ದೊಡ್ಡವರು ಅಂದ್ರ ನನಗಿಂತ ಕಿರಿಯರಿಲ್ಲ, ಶಿವಭಕ್ತರಿಗಿಂತ ಹಿರಿಯರಿಲ್ಲ ಅಂತ ಹೇಳಿ 12ನೇ ಶತಮಾನದ ಹೇಳ್ಯಾರ. ನಾವು ಶ್ರೀಮಂತಿಕೆ, ಈ ಶ್ರೀಮಂತಿಕೆಗಿಂತಲೂ ಭಕ್ತಿಯ ಶ್ರೀಮಂತಿಕೆಯನ್ನು ನಾವೆಲ್ಲರೂ ಕೂಡ ಕಾಣೋಣ. ಮಾರುತಿಯ ಪರಮ ಭಕ್ತಿಯಲ್ಲಿ, ಗ್ರಾಮ ದೇವತೆಯ ಪರಮ ಶ್ರದ್ಧೆಯನ್ನು ನಾವೆಲ್ಲ ಇಟ್ಟುಕೊಂಡು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ತಮ್ಮೆಲ್ಲ ಗ್ರಾಮದ ಹಿರಿಯರಿಗೂ ಯುವ ಮಿತ್ರರಿಗೂ ಎಲ್ಲರಿಗೂ ಮತ್ತೊಮ್ಮೆ ಅಭಿವಂದನೆ ಸಲ್ಲಿಸಿ ನನ್ನ ವಾಣಿಗ್ರಾಮ ಕೊಡ್ತೇನೆ. ಓಂ ಶಾಂತಿ. ಶಾಂತಿ ಶಾಂತಿ. ಜೈ ಮಂಗಲಂ ಜೈ ಮಾತಾ ಮಹಾದೇವ್. ಲಕ್ಷ ದೀಪೋತ್ಸವ ಕಾರ್ಯಕ್ರಮ ಪರಮ ಪೂಜ್ಯರ ಅಮೃತ ಹಸ್ತದಿಂದ ದೀಪ ಪ್ರಜ್ವಲನೆಯ ಮುಖೇನ ಪ್ರಾರಂಭವಾಗ್ತಾ ಇದೆ. ಎಲ್ಲ ಜಯಗೋದನೆಂದರೆ ಇವರಿಂದ ದೀಪಗಳು ದೀಪ ಹಚ್ಚಿ ಮಹಾಪ್ರಸಾದ